ನಮಸ್ಕಾರ. ನಮ್ಮ ಜೀವನ ಯಾತ್ರೆಯಲ್ಲಿ ಸಾಕಷ್ಟು ಅನುಭವಗಳಾಗ್ತವೆ, ಸಾಕಷ್ಟು ನೆನಪುಗಳು ಇರ್ತವೆ. ನೆನಪುಗಳು ಹಂಗೆ ಮೂಡ್ತಿರ್ತವೆ. ನಮ್ಮ ಜೀವನ ಯಾತ್ರೆಯಲ್ಲಿ ಸಾಕಷ್ಟು ನೆನಪುಗಳು ಅಚ್ಚಳಿಯದೆ ಮೂಡ್ತವೆ. ಅದೆಷ್ಟೋ ಅನುಭವಗಳು ನಮ್ಮ ಮನಸ್ಸಿಗೆ ಸೇರ್ತವೆ. ಆದ್ರೆ ನಮಗಾದಂಥ ಎಲ್ಲ ಅನುಭವಗಳನ್ನು, ಎಲ್ಲ ನೆನಪುಗಳನ್ನು ನಾವು ಎಲ್ಲರೊಂದಿಗೆ ಹೇಳ್ಕೋಕ್ಕಾಗಲ್ಲ. ಕೆಲವೊಂದು ಅಮೂಲ್ಯವಾದ ಅನುಭವಗಳಿರ್ತಾವ, ನೆನಪುಗಳಿರ್ತಾವ. ಅವು ಹೇಳ್ಕೊಂಡ್ರೆ ಅದರ ಬೆಲೆ ಕಡಿಮೆ ಆಗ್ಬಿಡ್ತದೆ. ಅವುಗಳನ್ನು ಸುಮ್ಮನೆ ಅನುಭವಿಸ್ತಿರ್ಬೇಕು ನಾವು. ಕೆಲವೊಂದು ಬಾರಿ ಹೆಂಗಾಗ್ತದಂದ್ರೆ, ಇಲ್ಲಿ ಎಲ್ಲ ನಮ್ಮ ಅನುಭವಗಳು, ನೆನಪುಗಳು ಇದರೊಂದಿಗೆ ಹಂಚ್ಕೋಬಾರ್ದು. ಯಾಕಂದ್ರೆ ಯಾವ ಸಂದರ್ಭದಲ್ಲಿ ಯಾವ ಮಿತ್ರ ಶತ್ರು ಆಗ್ತಾನೆ ಗೊತ್ತಿಲ್ಲ. ಯಾವ ಸಂಬಂಧ ಯಾವ ಸಂದರ್ಭದಲ್ಲಿ ಕೆಟ್ಟ ಹೋಗ್ತದೆ ಗೊತ್ತಿಲ್ಲ. ಆಗ ನಾವು ಹಂಚಿಕೊಂಡ ನಮ್ಮ ಅನುಭವಗಳು, ನೆನಪುಗಳು ಅವರು ದುರುಪಯೋಗ ಮಾಡ್ಕೊತಾರೆ. ಅವರು ದ್ವೇಷ ಸಾಧಿಸುವ ಸಂದರ್ಭದಲ್ಲಿ ನಮ್ಮ ವ್ಯಕ್ತಿತ್ವಕ್ಕೆ ಕಪ್ಪು ಚಿಕ್ಕೆಯನ್ನಿಡುವ ಕೆಲಸವನ್ನು ಅವರು ಮಾಡ್ತಿರ್ತಾರೆ. ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಚ್ಚಿಳಕ್ಕೆ ಶುರು ಮಾಡ್ತಾರೆ. ಯಾವುದೇ ಮಾತಿದ್ರೂ ಕೂಡ ನಾವು ಹೇಳಿದ ಮಾತು ಮತ್ತೊಬ್ಬರ ಬಾಯಿಂದ ಹಾಗೇ ಬರೋದಿಲ್ಲ. ಅದಕ್ಕೊಂದಿಷ್ಟು ಬೆರಿಕೆಯಾಗಿ ಬರ್ತದೆ. ಅದು ಕಲಬರಿಕೆ ಆಗ್ತದೆ ಅಲ್ಲಿ. ಅದಕ್ಕಾಗಿ ನಮ್ಮ ಎಲ್ಲ ಅನುಭವಗಳನ್ನು, ಎಲ್ಲ ನೆನಪುಗಳನ್ನು ನಾವು ಹಂಚಿಕೊಳ್ಳುವುದು ಒಳ್ಳೆಯದಲ್ಲ. ಅದೆಷ್ಟೇ ಆತ್ಮೀಯರಿರಲಿ, ಅಲ್ಲಿ ಹಂಚ್ಕೋ ಸಾಧ್ಯ ಆಗೋದಿಲ್ಲ. ಕೆಲವೊಂದು ಅನುಭವಗಳು ಹೆಂಗಿರ್ತವೆ ಅಂತಂದ್ರೆ, ಮೂಕ ಬೆಲ್ಲ ತಿಂದಂತೆ ಕವಿ ಹೇಳಿರ್ತಾನೆ. ಮೂಕ ಬೆಲ್ಲ ತಿಂದಂತೆ. ಬೆಲ್ಲದ ಸವಿ ಹೇಳೋದು ನಾವು ಮೂಕಗೆ ಏನು ಹೇಳಕ್ಕೆ ಸಾಧ್ಯ ಅದ? ಹಂಗೆ ಕೆಲವೊಂದು ಅನುಭವಗಳು ನಮ್ಮವೇ ಆಗಿರ್ತಾವ. ಆ ಅನುಭವಗಳನ್ನು ಯಾರೂ ನಂಬ್ತಿರಲ್ಲ, ಹೇಳಕ್ಕೂ ನಮಗೆ ಬರ್ತಿರಲ್ಲ. ನಾವು ಅಪ್ಪಿತಪ್ಪಿ ಹೇಳಕ್ಕೆ ಹೋದ್ರೂ ನಂಬ್ತಿರಲ್ಲ. ನಮ್ಮನ್ನೇ ಹುಚ್ಚದಂತಂತ ಕರೀತಾರೆ. ಈ ಜಗತ್ತು ವಿಸ್ಮಯದಿಂದ ಕೂಡ್ಯದ. ಇಲ್ಲಿ ಅನೇಕ ಅಲೌಕಿಕ ಅನುಭವಗಳು ಕೂಡ ಆಗ್ತಾವೆ, ಇಲ್ಲ ಅಂತಲ್ಲ, ಆಗ್ತಾವೆ. ಆದರೆ ಅವುಗಳನ್ನು ಹೇಳಲಿಕ್ಕೆ ಶಬ್ದಗಳು ಸಾಕಾಗೋದಿಲ್ಲ, ಶಬ್ದಗಳು ಇರೋದಿಲ್ಲ. ಯಾರೂ ಅವುಗಳನ್ನು ನಂಬೋದೂ ಇಲ್ಲ. ನಾವು ಹೇಳ್ದೆ ಬಂದರು ಹುಚ್ಚನ್ನಾಗಿ ಶುರು ಮಾಡ್ತಾರೆ. ಅಂದ್ರೆ ಅದ್ಭುತ ಅಲೌಕಿಕ ಅನುಭವಗಳಾದಾಗ ಅವುಗಳನ್ನು ಹೇಳ್ಕೊಬಾರ್ದು, ಅವುಗಳನ್ನು ಅನುಭವಿಸ್ಬೇಕು. ಕೆಲವು ನೆನಪುಗಳಿರ್ತಾವ. ಆ ನೆನಪುಗಳನ್ನು ನಾವು ಇತರರೊಂದಿಗೆ ಹಂಚಿಕೊಳ್ಳದೆ ಇದ್ದಷ್ಟು ಇತರರಿಗೆ ಒಳ್ಳೇದಾಗ್ತಿರ್ತವೆ. ಆ ನೆನಪುಗಳು ಯಾರಿಗೆ ಸಂಬಂಧಪಟ್ಟಿರ್ತಾವ ಅಂಥವ್ರಿಗೆ ಒಳ್ಳೇದಾಗ್ತಿರ್ತದೆ, ನಮಗೂ ಒಳ್ಳೇದಾಗ್ತಿರ್ತದೆ. ಅಂಥ ನೆನಪುಗಳನ್ನು ನಾವು ಇತರರೊಂದಿಗೆ ಹಂಚ್ಕೊಳ್ಬಾರ್ದು. ಆ ಗುಟ್ಟಾಗಿ ಗಟ್ಟಿಯಾಗಿ ಅಲ್ಲೇ ಸೇರಿರಬೇಕು. ಅದು ಬರಬಾರ್ದು. ಯಾಕಂದ್ರೆ ಅವ್ರಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಆ ಗುಟ್ಟುಗಳು ಏನೋ ಒಂದು ವ್ಯಾಪಾರ ಮಾಡಿರ್ತೀವಿ, ನಷ್ಟ ಆಗಿರ್ತದೆ, ಏನೋ ಆಗಿರ್ತದೆ. ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಆ ರೀತಿ ವರ್ತಿಸಿರ್ತಾನೆ. ಆದರೆ ಆತ ನಿಜವಾಗ್ಲೂ ಒಳ್ಳೆಯವನೇ ಇರ್ತಾನೆ. ಇವತ್ತು ಒಳ್ಳೆಯ ಸ್ಥಿತಿಯಲ್ಲಿರ್ತಾನೆ, ನಾವು ಒಳ್ಳೆಯ ಸ್ಥಿತಿಯಲ್ಲಿರ್ತೀವಿ. ಆ ಸಂದರ್ಭಕ್ಕೆ ಅಲ್ಲಿ ಏನೋ ಒಂದು ಅನುಭವಗಳು ಆಗಿರ್ತಾವೆ. ಇದು ಕಾಲಕ್ಕೆ ಸೇರಿರ್ತಕ್ಕಂಥದ್ದು. ಅಂಥದ್ರಿಂದ ಆ ಅನುಭವ, ಆ ನೆನಪುಗಳನ್ನು, ಆ ಘಟನೆಯ ನೆನಪುಗಳನ್ನು ನಾವು ಎಲ್ಲರೊಂದಿಗೆ ಹಂಚ್ಕೊಂಡು ತಿರುಗಾಡೋದ್ರಿಂದ ನಾವು ಮತ್ತಷ್ಟು ಸಣ್ಣವರಾಗ್ತೀವಿ. ಆ ಕಾರಣಕ್ಕಾಗಿ ಸಣ್ಣವರಾಗೋದ್ರ ಜೊತೆಗೆ ಕೆಲವೊಬ್ಬರು ಇನ್ನೊಂದು ಮೈಯಿಂದ ನೋಡಿದರೆ, ಇನ್ನೊಂದು ಕೋನದಿಂದ ನಾವು ನೋಡ್ತೇವಂದ್ರೆ, ದೃಷ್ಟಿಕೋನದಿಂದ ನೋಡ್ತೇವಂದ್ರೆ,
ನಮ್ಮ ನೆನಪುಗಳ ನಮ್ಮ ಅನುಭವಗಳನ್ನು ಕೇಳಿ ನಮಗೆ ಕೆಲವೊಂದು ಸಂದರ್ಭದಲ್ಲಿ ತಿರುಗಿ ನಿಂದಿರಿಸ್ತಾರೆ, ತಿರುಗಿ ಬಳಸ್ತಾರೆ ಅಂತ ಜನರನ್ನು ಸಾಕಷ್ಟು ಅದಾರೆ ಈ ಪ್ರಪಂಚದಲ್ಲಿ. ಅದಕ್ಕಾಗಿ ನಮ್ಮೆಲ್ಲ ಅನುಭವಗಳನ್ನು ನಾವು ಹೇಳ್ಕೋಬಾರ್ದು, ನಮ್ಮೆಲ್ಲ ನೆನಪುಗಳನ್ನು ನಾವು ಬಿಚ್ಚಿಡಬಾರ್ದು. ಎಲ್ಲ ಅನುಭವಗಳು ಹೇಳ್ಕೊಂಡಷ್ಟು ನಾವು ವ್ಯಕ್ತಿತ್ವ ಹಗರಾಗ್ತದೆ. ಆ ವ್ಯಕ್ತಿತ್ವಕ್ಕೊಂದು ಬೆಲೆ ಏನು ಬರ್ಬೇಕಾಯ್ತು ಬರೋದಿಲ್ಲ. ಎಲ್ಲ ನೆನಪುಗಳು ಬಿಚ್ಚಿಟ್ಟಷ್ಟು ಅಪಾಯ ಹೆಚ್ಚಾಗ್ತದೆ ನಮ್ಮ ಜೀವನಕ್ಕೆ. ಯಾಕಂದರೆ ಯಾರು ಯಾವ ಸಂದರ್ಭದಲ್ಲಿ ಅವುಗಳನ್ನು ಪ್ರಚಾರ ಮಾಡಿ ನಮ್ಮ ತೇಜೋವಧಿಯನ್ನು ಮಾಡ್ತಾರೆ ಗೊತ್ತಿಲ್ಲ. ನಮ್ಗೆ ಹೆಂಗಂದ್ರೆ ಮರ್ಯಾದೆ ಕೇಳೋಕ್ಕೆ ಕೆಲಸ ಮಾಡಿಬಿಟ್ಟಿರ್ತಾರೆ. ಅದು ಅಲ್ಲಿ ವಾಸ್ತವ ಇರೋದೇ ಬೇರೆ ಇರ್ತದೆ, ಇವ್ರು ಪ್ರಚಾರ ಮಾಡಿದ್ದೇ ಬೇರೆ ಇರ್ತದೆ. ಇಷ್ಟು ಸತ್ಯಕ್ಕೆ ಇಷ್ಟು ಕಟ್ಟಿ ಹೇಳ್ಕೊಂತ ಹೋಗ್ತಿರ್ತಾರೆ. ಆ ಕಾರಣಕ್ಕಾಗಿ ಕೆಲವು ನೆನಪುಗಳಾಗ್ಬೋದು, ಕೆಲವು ಅನುಭವಗಳಾಗ್ಬೋದು, ನಮ್ಮ ಮನಸ್ಸಿನಲ್ಲೇ ಅವು ಇರಬೇಕು. ಇನ್ನು ಅಲೌಕಿಕ ವಿಚಾರಗಳು ಬಂದಾಗ ಅದೆಷ್ಟೋ ಅನುಭವಗಳಾಗ್ತವೆ, ಸುಳ್ಳಲ್ಲ. ಯಾಕಂದ್ರೆ ಆ ಅನುಭವಗಳು ಹೇಳಬೇಕಂದ್ರೆ ನಮ್ಮಲ್ಲಿ ಸರಿಯಾದ ಶಬ್ದಗಳಿರಲ್ಲ, ಹೇಳಕ್ಕೆ ಹೋದ್ರೆ ತಡವರ್ಸಕ್ಕೆ ಶುರು ಮಾಡ್ತೀವಿ. ಅಲ್ಲಿ ಇತರಕ್ಕಾದ್ರೆ ನಾವು ಅಪಹಾಸ್ಯಕ್ಕೊಳಗಾಗ್ತೀವಿ. ಯಾಕಂದ್ರೆ ಅವ್ರಿಗೆ ಆಗಿರಲ್ಲ ಅದು ಅನುಭವ, ಅವ್ರು ನಂಬೋದಿಲ್ಲ, ಮತ್ತು ನಾವು ಸರಿಯಾಗಿ ಅದು ಪ್ರಸ್ತುತಿ ಮಾಡೋಕ್ಕೂ ಆಗೋದಿಲ್ಲ. ಮಾಡೋಕ್ಕಾಗಲಾರ್ದಾಗ ಅದೇನು ಮಾಡ್ತಾರೆ, ಸುಮ್ಮನೆ ಏನಾದರೂ ಒಂದು ಹೇಳಕತ್ತಾನ ಬಿಡು ಅನ್ನೋ ಮಾತುಗಳಲ್ಲಿ ಬರ್ತವೆ. ಮತ್ತು ನಮಗಾದ ಆ ಅನುಭವವನ್ನು ನಾವೇ ಅದರ ಬೆಲೆ ಕಡಿಮೆ ಮಾಡೋದು, ಅದನ್ನು ಮನಸ್ಸಿಗೆ ಇಟ್ಕೊಂಡು ಆರಾಮ ಅದನ್ನು ಅನುಭವಿಸ್ಬೇಕಷ್ಟೇ. ಕೆಲವೊಂದು ಅಲೌಕಿಕ ಅನುಭವಗಳನ್ನು ಅನುಭವಿಸೋದಿರ್ತದೆ, ಅದು ಹೇಳ್ಕೊಂಡು ಪ್ರಚಾರ ತಗೋದಿರಲ್ಲ. ಸುಮ್ಮನೆ ಆನಂದದಲ್ಲಿ ಇರುವುದು. ಅದಕ್ಕೆ ನಮ್ಮ ಅನುಭವಗಳು ನಮ್ಮವೇ ಅವು, ಬೇರೆಯವರಿಗಲ್ಲ. ಬೇರೆಯವರಿಗೆ ಮಾರ್ಗದರ್ಶನ ಮಾಡೋಣ. ನಮ್ಮ ನೆನಪುಗಳು ನಮ್ಮವೇ ಅವು, ಈ ಥರವಲ್ಲ. ಅವುಗಳನ್ನು ನಾವು ಆನಂದಿಸೋಣ. ಉತ್ತಮ ನೆನಪುಗಳನ್ನು. ಧನ್ಯವಾದಗಳು.